ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅನುಷಾ ವಿಜಯ್ ಕುಮಾರ್. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನಾನೇ ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಅನ್ನ, ಸಾರು, ಮುದ್ದೆ, ಪಲ್ಯ ಇಲ್ಲ, ಏನಾದರೂ ಸೈಡ್ ಡಿಶ್ ಟ್ರೈ ಮಾಡ್ತೀನಿ. ಏನಾದರೂ ಇದ್ದರೆ ಎಗ್ಸ್ ಇದ್ದರೆ ಅದು ಆಮ್ಲೆಟ್ ಹಾಕೊತೀನಿ. ಸೊ ಇವತ್ತೇನು ಸಾಂಬಾರು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ ಹೀಗೆ ಮಾಡೋದು ಅಂತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಆದಷ್ಟು ಒಳ್ಳೆಯ ವೀಡಿಯೋಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ, ಫುಲ್ ಕಂಟಿನ್ಯೂಸ್ ಆಗಿ ನೋಡಿ. ಆದಷ್ಟು ಒಳ್ಳೆ ಕಂಟೆಂಟ್ನ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅನುಷಾ ವಿಜಯ್ ಕುಮಾರ್. ತುಂಬ ದಿನ ಆಯಿತು ವಿಡಿಯೋ ಮಾಡಿ, 1 ವಾರ ಗಂಟೆ ಆಗ್ತಾಯಿದೆ. ಸೊ ಗ್ಯಾಪ್ ಕೊಡಬಾರ್ದು ಅಂದ್ಬಿಟ್ಟು ಸೊ ಇವತ್ತು ನಾನೇ ಸಾಂಬಾರು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನಾನು ಮಾಡ್ತಾ ಇರೋ ಸಾಂಬಾರು ಬಂದುಬಿಟ್ಟು ನುಗ್ಗೆಕಾಯಿ ಸಾಂಬಾರು. ನೈಟ್ ಡಿನ್ನರ್ ನಾನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೇಗೆ ನಮ್ಮ ಮನೆಯಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಬೇಕಾದ ಐಟಮ್ಸ್ ಬಂದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದೆಲ್ಲ ನಿಮಗೆ ತೋರಿಸ್ತೀನಿ, ಬನ್ನಿ. ಫಸ್ಟ್ ಬಂದು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಕ್ಲೀನಾಗಿ ವಾಶ್ ಮಾಡಿ. ಇದೊಂದು ಮತ್ತು 2 ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಅದಾದಮೇಲೆ ಈರುಳ್ಳಿ ಮತ್ತು ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ. ಇದೊಂದು ಕೊನೆಯದಾಗಿ ಬಂದು ಬೇಳೆ ಮತ್ತು ಗೀ, ಕೊನೆಯದಾಗಿ ಬಂದು ಜೀರಿಗೆ ತೊಗೊತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೋರಿಸಿದ್ದೀನಿ. ಬನ್ನಿ ಫಸ್ಟ್ ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಕುಕ್ಕರ್ ಎತ್ಕೊಂಡು ಬೇಳೆನ ಕ್ಲೀನಾಗಿ ತೊಳ್ಕೊಳ್ಳೋಣ. ಓಕೆನಾ? ಎತ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಳೆ ಹಾಕ್ಕೊತೀನಿ. ಸೊ ಇದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಇದು ಕ್ಲೀನಾಗಿ ವಾಶ್ ಮಾಡಿ ಸ್ವಲ್ಪ ನೀರು ಎತ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಓಕೆನಾ? ಸೊ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಇದಾದಮೇಲೆ ಕಟ್ ಮಾಡಿರೋ ಟೊಮೆಟೊ ಹಾಕ್ಕೊತೀನಿ. ಸೊ ಇದು ಕಟ್ ಮಾಡಿರೋ ಟೊಮೆಟೊ, ಲೈಟಾಗಿ ಸ್ವಲ್ಪ ಕಲರ್ಗೆ ಮಾತ್ರ ಅರಿಶಿನ ಹಾಕ್ಕೊತೀನಿ. ಅರಿಶಿನ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಲೈಟಾಗಿ ಹಾಕ್ಕೊತೀನಿ. ಸೊ ಸ್ವಲ್ಪ ಹಾಕ್ಕೊತೀನಿ. ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊತೀನಿ ಇದನ್ನು. ಓಕೆನಾ? ಇದು ಸ್ಟವ್ ಮೇಲೆ ಇಟ್ಕೊತೀನಿ. ಸ್ಟವ್ ಹಚ್ಚು. ಈಗ 2 ವಿಷಲ್ ಬರೋ ಗಂಟ ವೆಯ್ಟ್ ಮಾಡೋಣ. ಸೊ ಅದು 2 ವಿಷಲ್ಸ್ ಆಗಲಿ. ಅದಕ್ಕೆ ಮುಂಚೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು 1/2 ಈರುಳ್ಳಿ ಇದೆ, ಇದನ್ನು ಕಟ್ ಮಾಡಿ, ಸಾಸಿವೆ, ಎಣ್ಣೆ, ಕರಿಬೇವಿನ ಸೊಪ್ಪು ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಅಷ್ಟೊತ್ತಿಗೆ ಅದು 2 ವಿಷಲ್ ಆಗುತ್ತೆ. ಸೊ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ. ಮನೆಯಲ್ಲಿ ಎಣ್ಣೆ ಖಾಲಿ ಆಗಿದೆ, ಅದಕ್ಕೆ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಗ್ಗರಣೆಗೆಲ್ಲ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಅನ್ನಕ್ಕೆ ಇಟ್ಕೊಬೇಕು. ಅನ್ನ ಮನೆಯಲ್ಲಿ ನಾನು ಮತ್ತು ನಮ್ಮ ಅಮ್ಮ ಇಬ್ಬರೇ. ಸೊ ಅನ್ನಕ್ಕೆ ಇಟ್ಕೊಂಡ್ಬಿಡೋಣ. ಇದು 2 ವಿಷಲ್ ಬಂದು ಸಾಂಬಾರು ಆಗಿದೆ. ಆ ಕಡೆ ರೈಸ್ಗೆ ಇಟ್ಕೊಂಡಿದ್ದೀನಿ. ಅದು 2 ವಿಷಲ್ ಆಗಿದೆ. ಈಗ ಬನ್ನಿ ಅದು ಕುಕ್ಕರ್ ಓಪನ್ ಮಾಡೋಣ. ಬೇಳೆ ಬೆಂದಿದೆ. ನೋಡಿ, ಬೇಳೆ ಬೆಂದಿದೆ. ಸೊ ಇದನ್ನು ಮತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟು ಇದಕ್ಕೆ ವೆಜಿಟೇಬಲ್ಸ್ ಆ್ಯಡ್ ಮಾಡೋಣ. ಸೊ ನಾನೇನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಆನಿಯನ್ಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ.
ಇದನ್ನು ಮತ್ತೆ ಸ್ಟವ್ ಮೇಲೆ ಇಡೋಣ. ಮತ್ತೆ ಕುಕ್ಕರ್ ಮುಚ್ಚೋದು ಬೇಡ, ಹಾಗೆ ಇಡೋಣ. ಸ್ಟವ್ ಮೇಲೆ ಬೇಯ್ತಾ ಇರುತ್ತೆ. ಸ್ಟವ್ ಮೇಲೆ ಇಟ್ಟಿದ್ದೀನಿ, ಮತ್ತೆ ಬಿಸಿ ಆಗ್ತಾಯಿದೆ ಅದು. ಸಾರು ಬೇಯಿಸೋಕೆ ಇಟ್ಟಿದ್ದೀನಿ. ಈಗ ಮತ್ತೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸ್ಟವ್ ಹಚ್ಕೊಳ್ಳೋಣ. ಇದು ಈ ಸೈಡ್ ಇದು ಬೇಯ್ತಾ ಇದೆ ಸಾಂಬಾರು. ಸೊ ಇದು ಒಗ್ಗರಣೆಗೆ ಬಿಸಿ ಆಗಿದೆ. ಸ್ಟವ್ ಕಮ್ಮಿ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಆಯಿಲ್ ಇಲ್ಲ ನಮ್ಮ ಮನೇಲಿ ಖಾಲಿಯಾಗಿಬಿಟ್ಟಿದೆ ಅಂದ್ಬಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಆಯಿಲ್ ಕೂಡ ಯೂಸ್ ಮಾಡ್ಕೊಬೋದು. ಓಕೆ, ಇಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪನ. ತುಪ್ಪ ಬಿಸಿಯಾಗಿದೆ. ತುಪ್ಪ ಬಿಸಿಯಾಗಿದ್ದ ತಕ್ಷಣ 1 ಸ್ಪೂನು ಸಾಸಿವೆ ಹಾಕ್ಕೊಂಡೆ. ಇದೆಲ್ಲ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದಾದಮೇಲೆ ನೆಕ್ಸ್ಟು ಖಾರದ ಪುಡಿ ಹಾಕ್ಕೊಬೇಕು. ಓಕೆನಾ? ಒಂದು ಸ್ಮೆಲ್ ಹೋಗೋ ಗಂಟ ಇದು ಫ್ರೈ ಮಾಡ್ತಾನೆ ಇರಲಿ, ಇಲ್ಲಾಂದರೆ ಹಸಿ ಸ್ಮೆಲ್ ಬರುತ್ತೆ. ನೆಕ್ಸ್ಟು ಈ ಖಾರದ ಪುಡಿ ಇದೆಯಲ್ಲ ಇದನ್ನು ಹಾಕ್ಕೊತಾ ಇದ್ದೀನಿ. ಈ ಖಾರದ ಪುಡಿ ಇದೆಯಲ್ಲ ಇದನ್ನು ಹಾಕ್ಕೊತಾ ಇದ್ದೀನಿ. ಇದು ಮನೆಯಲ್ಲಿ ಮಾಡಿದ ಖಾರದ ಪುಡಿ. ಸ್ಟವ್ ಕಮ್ಮಿ ಮಾಡಿಬಿಡಬೇಕು. ಖಾರದ ಪುಡಿ ಹಾಕಿದ ತಕ್ಷಣ ಎಲ್ಲ ಘಾಟ್ ಬರುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡಿದ ತಕ್ಷಣವೇ ಇದು ಹುಣಸಿನ ಹುಳಿ ಇದೆಯಲ್ಲ ಇದನ್ನು ಚೆನ್ನಾಗಿ ಕಿವುಚ್ಕೊಂಡು ರಸ ಹಾಕ್ಕೊಬೇಕು ಅದ್ರ ಒಳಗಡೆ. ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಓಕೆನಾ?
ಇದು ಹುಣಸಿನ ರಸ ಆಗಿದೆ. ಸೊ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಹುಳಿನಲ್ಲಿ ಬೇಯಬೇಕು. ಓಕೆನಾ, ಮಿಕ್ಸ್ ಮಾಡಿ. ಇದು ಒಂದು 5 ಮಿನಿಟ್ಸ್ ಇದು ಚೆನ್ನಾಗಿ ಬೇಯಲಿ ಸಿಮ್ಮಲ್ಲೇ. ಇದು ಬೆಂದಿದೆ ಇದನ್ನು. ಸೊ ಇದನ್ನು ನಾನು ಸಾಂಬಾರು ಒಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಓಕೆನಾ, ಇದನ್ನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಓಕೆ, ಇದೇನಿದೆ ಹುಳಿ, ಇದನ್ನು ಬಂದುಬಿಟ್ಟು ಸಾಂಬಾರು ಒಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸಾಂಬಾರೊಳಗೆ ಮಿಕ್ಸ್ ಮಾಡ್ಕೊಂಡಾಯಿತು. ಸೊ ಇವಾಗ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಟೇಸ್ಟ್ ನೋಡ್ತೀನಿ ಕರೆಕ್ಟಾಗಿದೆ ಅಂತ, ಉಪ್ಪು ಖಾರ ಹುಳಿ. ಚೆನ್ನಾಗಿದೆ, ಕರೆಕ್ಟಾಗಿದೆ. ಉಪ್ಪು ಕರೆಕ್ಟಾಗಿದೆ, ಹುಳಿನೂ ಕರೆಕ್ಟಾಗಿದೆ, ಖಾರನೂ ಕರೆಕ್ಟಾಗಿದೆ. ಸೊ ಇದು ಒಂದು 5 ಮಿನಿಟ್ಸು ಬಿಟ್ಬಿಡೋಣ ಬೇಯಿಸೋಕ್ಕೆ. ತರಕಾರಿ ಬೆಂದಿದೆಯಾ ನೋಡೋಣ. ಇನ್ನೊಂದು ಸ್ವಲ್ಪ ನುಗ್ಗೆಕಾಯಿ ಬೇಯಬೇಕು, ಅಲ್ಲಿ ಗಂಟ ಸ್ಟವ್ ಮೇಲೆ ಇಟ್ಬಿಡೋಣ. ಓಕೆನಾ, ಸೊ ಸ್ವಲ್ಪ ಹೊತ್ತು ಮುಚ್ಚಿಡೋಣ.
ಸಿಮ್ಮಲ್ಲಿ. ಆಲ್ಮೋಸ್ಟ್ ಸಾಂಬಾರು ರೆಡಿ ಆಯಿತು, ಅನ್ನನೂ ರೆಡಿ ಆಯಿತು. ಇವಾಗ ಮುದ್ದೆಗೆ ಇಟ್ಕೊಳ್ಳೋಣ. ಓಕೆನಾ. ಈಗ ನಾನು ಸಾಂಬಾರನ್ನ ಈ ಸ್ಟವ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಓಕೆ, ಇದು ಮುಚ್ಚಿಕೊಳ್ಳೋಣ. ನಾವು ಅಮ್ಮ ಮಾತ್ರ ಮುದ್ದೆ ತಿನ್ನೋದು, ಸೊ ನಾವು ಅಮ್ಮಗೆ ಮಾತ್ರ ಮುದ್ದೆ ಮಾಡ್ಕೊತಾ ಇದ್ದೀನಿ. ನಾವು ಅಕ್ಕಿ ಹಾಕ್ಬಿಟ್ಟೆ ನುಚ್ಚಾಕ್ತೀವಿ, ಇಲ್ಲಾಂದರೆ ನೈಟ್ ಉಳಿದಿದ್ದು ಅನ್ನ ಹಾಕ್ಕೊಂಡು ಮಾಡ್ಕೊತೀವಿ ಮುದ್ದೆನ. ಪ್ಲೇನ್ ಮುದ್ದೆ ಮಾಡಲ್ಲ ನಾವು. ಸೊ ನೈಟ್ ಉಳಿದಿದ್ದು ಅನ್ನ ಸ್ವಲ್ಪ ಬೇಯಲಿ. ಇದು ಕುದಿ ಬರ್ತಾ ಇದೆ, ಸೊ ರಾಗಿ ಹಿಟ್ಟು ಹಾಕ್ಕೊತೀನಿ. ಮಧ್ಯದಲ್ಲಿ ಮುದ್ದೆ ಕೂಲಿಡ್ತೀನಿ. ಅದು ಸ್ವಲ್ಪ ಕುದಿಲಿ ಇಟ್ಟು. ಇದು ಸಾಂಬಾರು ಆಗಿದೆ, ಸೊ ಆಫ್ ಮಾಡ್ಕೊತಾ ಇದ್ದೀನಿ ನಾನು. ಇದು ಮುದ್ದೆ ಬೇಯ್ತಾ ಇದೆ. ಅದು ಮುದ್ದೆ ಬೇಯೋಣ. ಇದು ಇಟ್ಟು ಚೆನ್ನಾಗಿ ಬೇಯಬೇಕು ಒಳಗಡೆ. ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಅನ್ನನೂ ಆಯಿತು, ಸಾಂಬಾರು ಕೂಡ ಆಯಿತು. ಮುದ್ದೆ ಒಂದು ಮಾಡಿಬಿಟ್ಟು ಊಟ ತಿನ್ನೋದು ಅಷ್ಟೇ, ಇನ್ನೇನಿಲ್ಲ. ಅದು ಮುದ್ದೆ ಬೇಯ್ತಾ ಇರಲಿ. ನನಗೆ ಸೈಡ್ಗೆ ಏನಾದರೂ ಬೇಕು. ಸೈಡ್ಗಿಲ್ಲ ಅಂದರೆ ನಾನು ತಿನ್ನೋಕ್ಕಾಗಲ್ಲ. ಸೊ ನಾನು ಮೊಟ್ಟೆ ಹಾಕ್ಕೊತಾ ಇದ್ದೀನಿ, ಆಮ್ಲೆಟ್ ಹಾಕ್ಕೊತಾ ಇದ್ದೀನಿ ನಾನು. ಅನಿಸುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನಮ್ಮಗೆ ಊಟ ಕೊಡ್ತಾಯಿದ್ದೀನಿ ನಾನು. ಅವ್ರು ತಿಂದು ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ಓಕೆನಾ? ನೋಡಿದ್ರಲ್ಲ, ಇಷ್ಟೇ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.